ಮಹಾವಿಷ್ಣುವನ್ನ ಅಗಲು ಬಿಟ್ಟು ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬರುವಂಥ ಕಾರಣ ಏನು ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅವರು ಬಂದ ನಂತರ ಲಕ್ಷ್ಮೀ ದೇವಿ ಏನು ಸಿಟ್ಟು ಮಾಡಿಕೊಂಡು ಮಹಾವಿಷ್ಣುವಿನ ಬಿಟ್ಬಿಟ್ಟು ಭೂಲೋಕಕ್ಕೆ ಬಂದ ಮೇಲೆ ಯಾವತ್ತೂ ಕೂಡ ಅವರು ವೈಕುಂಠಕ್ಕೆ ಕಾಲಿಡೋದೇ ಇಲ್ಲ. ಸೊ ಆ ಒಂದು ಕಾರಣ ಏನು ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಭೃಗ ಮಹರ್ಷಿ ಬಂದುಬಿಟ್ಟು ಅವರು ಸತ್ಯಲೋಕಕ್ಕೆ ಹೋಗ್ಬಿಟ್ಟು ಪರಬ್ರಹ್ಮನಿಗೆ ಕೂಡ ಒಂದು ಶಾಪವನ್ನು ಕೊಡ್ತಾರೆ. ಅದಾದ ನಂತರ ಕೈಲಾಸಕ್ಕೂ ಕೂಡ ಹೋಗ್ಬಿಟ್ಟು ಶಿವನಿಗೂ ಕೂಡ ಒಂದು ಶಾಪವನ್ನು ಕೊಡ್ತಾರೆ. ಅದಾದ ಮೇಲೆ ಭೃಗ ಮಹರ್ಷಿ ಬಂದುಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ಸೊ ಅವರ ಒಂದು ಉದ್ದೇಶ ಇರುವಂಥದ್ದು ಇಷ್ಟೇ, 3 ತ್ರಿಲೋಕಗಳನ್ನ ನಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರು ಸತ್ಯಲೋಕಕ್ಕೆ ಹೋಗಿರ್ತಾರೆ. ಹಾಗಾಗಿಂದ ಅವರು ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಭೃಗ ಮಹರ್ಷಿ ವೈಕುಂಠಕ್ಕೆ ತೆರಳ್ತಾರೆ. ವೈಕುಂಠದ ದ್ವಾರದಲ್ಲಿರುವಂಥ ಜಯ ವಿಜಯರಂಥ ದ್ವಾರಪಾಲಕರಿರ್ತಾರೆ. ಅವ್ರು ಇವಾಗಲೂ ಕೂಡ ತಿರುಪತಿಲಿ ಹೋದರೆ ಅವರು ಕೂಡ ಅವರ 2 ವಿಗ್ರಹಗಳನ್ನ ಕೂಡ ಇಟ್ಟಿದ್ದಾರೆ. ಅವೆರಡು ವಿಗ್ರಹಗಳ ಹೆಸರು ಬಂದುಬಿಟ್ಟು ಜಯ ವಿಜಯ ಅಂತೇಳಿ. ಅವರು ದ್ವಾರಪಾಲಕರಾಗಿರ್ತಾರೆ, ವೈಕುಂಠದ ದ್ವಾರಪಾಲಕರಾಗಿರ್ತಾರೆ. ಅವರನ್ನು ಕೂಡ ಈ ಭೃಗ ಮಹರ್ಷಿ ದಾಟಿ ಬೆದರಿಸಿ ಮುಂದೆ ಹೋಗ್ತಾರೆ. ದ್ವಾರಪಾಲ ಅಂದರೆ 7 ದ್ವಾರಗಳನ್ನು ಕೂಡ ದಾಟಿಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ನೋಡೋದೇನಂತಂದರೆ ಶ್ರೀಮನ್ನಾರಾಯಣ ಮಲಗಿರ್ತಾರೆ. ಲಕ್ಷ್ಮೀ ದೇವಿ ಬಂದುಬಿಟ್ಟು ಅವರ ಕಾಲನ್ನು ಒತ್ತುತ್ತಾ ಇರ್ತಾರೆ. ಸೊ ಆ ಒಂದು ದೃಶ್ಯವನ್ನು ಇವರು ಭೃಗ ಮಹರ್ಷಿಯವರು ನೋಡ್ತಾರೆ. ನೋಡಿದ ಮೇಲೂ ಕೂಡ ಒಂದು 5 ನಿಮಿಷ ಅವರು ಹಾಗೆ ನಿಂತ್ಕೊಂಡಿರ್ತಾರೆ, ನೋಡ್ತಾನೆ ಇರ್ತಾರೆ. ಅವರ ಒಂದು ಉದ್ದೇಶ ಏನಕ್ಕೆ ಆಗಿರುತ್ತೆ, ಅವ್ರು ಸುಮ್ಮನೆ ಏನಕ್ಕೆ ನಿಂತ್ಕೊಂಡಿರ್ತಾರೆ ಅಂತ ನೀವು ಕೇಳೋದಾದರೆ, ಆತ ತ್ರಿಲೋಕ ಜ್ಞಾನಿ, ಆತನಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನೂ ಇಲ್ಲ. ನಾನು ಬಂದಿರೋಂಥ ಒಂದು ಸುದ್ದಿ ಆತನಿಗೆ ಗೊತ್ತಾಗದೇ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಭೃಗ ಮಹರ್ಷಿಗೆ ಮೂಡುತ್ತೆ. ಹಾಗಾಗಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಅವರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅದಾದಮೇಲೆ ಅವರಿಗೆ ಸುಮ್ಮನೆ ಬಂದು ನಿಂತ್ಕೊಂಡು ನೋಡಿದ್ರು ಕೂಡ, ನಾನು ವೈಕುಂಠಕ್ಕೆ ಬಂದರೂ ಕೂಡ ಆತನನ್ನು ಸ್ವಾಗತಿಸಲಿಲ್ಲ, ಅಂದರೆ ಆ ಥರ ಬಂದುಬಿಟ್ಟು ನನ್ನ ಹತ್ರ ಮಾತಾಡಲಿಲ್ಲ ಅಂತ ಒಂದು ಉದ್ದೇಶದಿಂದ ಕೋಪಗೊಂಡು ಭೃಗ ಮಹರ್ಷಿ ಏನು ಮಾಡ್ತಾರೆ ಅಂದರೆ ಶ್ರೀಮನ್ನಾರಾಯಣ ಎದೆಗೆ ಒದ್ದು ಬಿಡ್ತಾರೆ. ಸೊ ಈ ಶ್ರೀಮನ್ನಾರಾಯಣ ಎದೆಗೆ ಒದ್ದಿದ ನಂತರ ಆಗ ಎಚ್ಚರಗೊಳ್ತಾರೆ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣ. ಆದರೆ ಶ್ರೀಮನ್ನಾರಾಯಣ ಬಂದು ಕೋಪ ಮಾಡ್ಕೊಳ್ಳೋದಿಲ್ಲ. ಸೊ ಅಂದರೆ ತಾಳ್ಮೆಯಿಂದ ಸಮಾಧಾನವಾಗಿ ಭೃಗ ಮಹರ್ಷಿ ಹತ್ರ ಮಾತಾಡ್ತಾ ಇರ್ತಾರೆ. ನಿಮಗೆ ಏನು ಹೇಳ್ತಾರೆ ಅಂದರೆ, ನೀವು ನನಗೆ ಒದ್ದಿದ ತಕ್ಷಣ ನಿಮಗೆ ಕಾಲಿಗೆ ಎಷ್ಟು ನೋವಾಗಿರ್ಬೋದು ಅಂತೇಳಿ ಅವರ ಒಂದು ಕಾಲನ್ನ ಹೊತ್ತೋದಾಗಲಿ ಅಥವಾ ಅವರೊಂದು ಒಳ್ಳೊಳ್ಳೆ ಮಾತುಗಳನ್ನ ಆಡ್ಕೊಳ್ತಾ ಅವ್ರನ್ನ ಸ್ವಾಗತದಿಂದ ಪ್ರೀತಿಯಿಂದ ಮಾತಾಡ್ಕೊಳ್ತಾ ಅವರ ಒಂದು ಕಾಲನ್ನು ಒತ್ತೋ ಒಂದು ಪ್ರಯತ್ನವನ್ನು ಕೂಡ ಶ್ರೀಮನ್ನಾರಾಯಣ ಅವರು ಮಾಡ್ತಾರೆ. ಭೃಗ ಮಹರ್ಷಿಯ ಕಾಲಲ್ಲಿದ್ದಂಥ ಒಂದು 3ನೇ ಕಣ್ಣು ಅಂದರೆ ಒಂದು ಸಿಟ್ಟಿನ ಕಣ್ಣು ಅಂತ ಹೇಳ್ಬೋದು. ಆ ಒಂದು ಕಣ್ಣನ್ನು ಶ್ರೀಮನ್ನಾರಾಯಣನು ಕಿವುಚಿ ಹಾಕ್ತಾರೆ. ಸೊ ಅದನ್ನು ಒಂದು ಚಿವುಟು ಬಿಟ್ಟು ಅದನ್ನು ಹೊರಗಡೆ ತೆಗಿತಾರೆ. ಸೊ ತೆಗೆದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಅಹಂಕಾರ ಏನು, ಯಾವ ಒಂದು ರೀತಿಯಲ್ಲಿ ನಾನು ಇಲ್ಲಿ ಬಂದುಬಿಟ್ಟು ಯಾವ ರೀತಿ ಅವ್ರನ್ನ ಪ್ರಶ್ನೆ ಮಾಡಿದೆ, ಯಾವ ರೀತಿ ನಾನು ನಡ್ಕೊಂಡೆ ಅನ್ನೋ ಒಂದು ಅರಿವು ಮೂಡುತ್ತೆ. ಸೊ ಅದಾದಮೇಲೆ ಅವರು ತಕ್ಷಣ ಹೋಗ್ಬಿಟ್ಟು ಅವರು ಶ್ರೀಮನ್ನಾರಾಯಣಗೆ ಹಾಗೂ ಮಹಾಲಕ್ಷ್ಮಿ ಕೂಡ ಕ್ಷಮೆಯನ್ನು ಕೇಳ್ತಾರೆ. ಕ್ಷಮೆಯನ್ನು ಕೇಳಿದ ತಕ್ಷಣ ಶ್ರೀಮನ್ನಾರಾಯಣವರು ಕೋಪ ಮಾಡ್ಕೊಳ್ಳೋದಿಲ್ಲ, ಅವ್ರನ್ನ ಆರಾಮಾಗಿ ಕೂಡ ಕ್ಷಮಿಸಿ ಬಿಡ್ತಾರೆ. ಆದರೆ ಮಹಾಲಕ್ಷ್ಮಿ ಬಂದುಬಿಟ್ಟು ಅವ್ರನ್ನ ಕ್ಷಮಿಸೋದೇ ಇಲ್ಲ. ನೀವು ನಾನಿದ್ದಂಥ ಜಾಗಕ್ಕೆ ನೀವು ಒದ್ದಿದ್ದೀರಾ ಅಂದಮೇಲೆ ನನ್ನ ಸ್ವಾಮಿಗೆ ನೀವು ಅವಮಾನ ಮಾಡಿದ್ದೀರಾ ಅಂತೇಳಿ ಆ ಒಂದು ಇದರಿಂದ ಅವರು ಲಕ್ಷ್ಮಿಯನ್ನು ಕೋಪಗೊಂಡ್ಬಿಟ್ಟು ಅವರು ಒಂದು ವೈಕುಂಠದಿಂದ ಹೊರಗಡೆ ಬರ್ತಾರೆ. ಸೊ ವೈಕುಂಠದಿಂದ ಹೊರಗಡೆ ಬರಬೇಕಾದ್ರೆ ಕೂಡ ಮಹಾವಿಷ್ಣು ಹೋಗ್ಬಿಟ್ಟು ತಾಳ್ಮೆಯಿಂದ ಅವ್ರನ್ನ ಕರೆದುಬಿಟ್ಟು ಮಾತಾಡ್ತಾರೆ. ನೀವು ಈ ಥರ ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದಲ್ಲ, ಎಲ್ಲ ಕೂಡ ಒಂದು ಲೋಕ ಕಲ್ಯಾಣಕ್ಕಾಗಿ ಆಗಿರುವಂಥದ್ದು, ಏನು ನಡಿಬೇಕು ನಡೆದೇ ತೀರುತ್ತೆ ಅಂತ ಹೇಳಿ ಮಹಾವಿಷ್ಣು ಕೂಡ ತಾಳ್ಮೆಯಿಂದ ಲಕ್ಷ್ಮೀ ದೇವಿನ ಕೇಳ್ಕೊಳ್ತಾರೆ. ಆದರೆ ಲಕ್ಷ್ಮೀ ದೇವಿ ಬಂದುಬಿಟ್ಟು ಆ ಒಂದು ಮಾತನ್ನು ಅವರು ಒಪ್ಪೋದಿಲ್ಲ. ನೀವು ಇಷ್ಟೆಲ್ಲ ಆದರೂ ಕೂಡ ನಾನಿದ್ದಂಥ ಜಾಗಕ್ಕೆ ಭೃಗ ಮಹರ್ಷಿ ಒದ್ದಿದ್ರೂ ಕೂಡ ನೀವು ಹೇಗೆ ಈ ಥರ ಸಮಾಧಾನವಾಗಿದ್ದೀರಾ, ಅದು ನಿಮಗೆ ಆಗಿರುವಂಥ ಅವಮಾನ, ನಿಮಗೆ ಆಗಿರೋ ಅವಮಾನ ಅಲ್ಲದೆ ನನಗೂ ಕೂಡ ಆಗಿರುವಂಥ ಅವಮಾನ, ಅದು ಹೇಗೆ ನೀವು ಅವ್ರನ್ನ ಕ್ಷಮಿಸಿ ಬಿಡ್ತೀರಾ, ಅದು ಹೇಗೆ ಅವ್ರ ಹತ್ರ ನೀವು ಇಷ್ಟೊಂದು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀರಾ ಅಂಥೇಳಿ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಕೇಳ್ತಾರೆ. ಸೊ ವಿಷ್ಣು ಬಂದುಬಿಟ್ಟು ಹೇಳಿರೋವಂಥದ್ದು ಇಷ್ಟೇ, ಯಾವುದೂ ಕೂಡ ಉದ್ದೇಶವಿಲ್ಲ, ಯಾವುದೂ ಕೂಡ ಆಗಿರೋದಿಲ್ಲ, ಎಲ್ಲ ಕೂಡ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದು. ಇದರಲ್ಲಿ ಅನ್ನೋದು ಏನೂ ತಪ್ಪಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಆದರೆ ಮಹಾಲಕ್ಷ್ಮಿ ಒಪ್ಪೋದಿಲ್ಲ. ಮಹಾಲಕ್ಷ್ಮಿ ಒಪ್ಪೋದು ಮಾತ್ರ ಅಲ್ಲ, ಅವರು ಬಂದುಬಿಟ್ಟು ಭೃಗ ಮಹರ್ಷಿ ಹತ್ರ ಬಂದುಬಿಟ್ಟು ಅವರೊಂದು ಶಾಪವನ್ನು ಕೂಡ ಕೊಡ್ತಾರೆ. ನೀನು ಬ್ರಾಹ್ಮಣನಾಗಿರುವೆಲ್ಲ, ಬ್ರಾಹ್ಮಣರು ಇನ್ನಿಲ್ಲದೆ ಏನೇ ಪೂಜೆ ಅಥವಾ ಇದರಲ್ಲೂ ಮಾಡಿದ್ರು ಕೂಡ ಯಾವುದ್ರಲ್ಲೂ ಕೂಡ ಮಹಾಲಕ್ಷ್ಮಿ ನಾನು ಇರೋದಿಲ್ಲ. ಅಷ್ಟಲ್ಲದೆ ನೀವು ಏನು ಸಂಪತ್ತುಗಳಿಗೆ ಹಾಗೆ ಏನೊಂದು ಪಡ್ಕೋಬೇಕನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಯಾವುದೇ ಕೂಡ ಸಾಧನೆ ಸಿದ್ಧಿ ಸಿಗೋದಿಲ್ಲ ಅಂತೇಳಿ ಒಂದು ಶಾಪವನ್ನು ಕೂಡ ಕೊಡ್ತಾರೆ. ಸೊ ಶಾಪವನ್ನು
ಕೋಪವನ್ನು ಪಡ್ಕೊಂಡಂಥ ಭೃಗ ಮಹರ್ಷಿ ಏನು ಮಾಡ್ತಾರೆ, ತುಂಬ ದುಃಖಿತನಾಗ್ತಾರೆ. ಆಗ ಮಹಾವಿಷ್ಣು ಬಂದುಬಿಟ್ಟು ಭೃಗ ಮಹರ್ಷಿನೂ ಕೂಡ ಸಮಾಧಾನವನ್ನು ಕೂಡ ಪಡ್ತಾರೆ. ಭೃಗ ಮಹರ್ಷಿ, ಏನಕ್ಕೆ ನೀನು ಇನ್ನೂ ಈ ಥರ ಬೇಜಾರಾಗಿರೋದು, ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದಲ್ಲ. ನಡಿಬೇಕು ಅದು ನಡೆದೇ ನಡೆಯುತ್ತೆ. ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿಲ್ಲ, ಆದರೆ ಜಗದ ನಿಯಮ ಕೂಡ ಇರೋದು ಹಾಗೆ ಅಂತೇಳಿ ಕೂಡ ಹೇಳ್ತಾರೆ. ಅದಲ್ಲದೆ ಅವರು ಜ್ಯೋತಿಷ್ಯಕ್ಕೆ ಭಾಷೆ ಬರೀತೀಯ ನೀನು ಇನ್ಮೇಲಿಂದ ನೀನು ಭೃಗ ಸಂಹಿತೆ ಅಂತಲೂ ಕೂಡ ಪ್ರಸಿದ್ಧವಾಗ್ತೀಯ ಅಂತೇಳಿ ಕೂಡ ಒಂದು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಸೊ ಇದರಿಂದ ಲಕ್ಷ್ಮೀದೇವಿ ಕೋಪಗೊಂಡ್ಬಿಟ್ಟು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದ ನಂತರ ಯಾವತ್ತೂ ಕೂಡ ವೈಕುಂಠಕ್ಕೆ ಅವರು ತೆರಳೋದಿಲ್ಲ. ನೀವು ತಿರುಪತಿಲೂ ಕೂಡ ನೋಡ್ಬೋದು. ತಿರುಪತಿಲಿ ಬಂದುಬಿಟ್ಟು ವೈಕುಂಠದಲ್ಲಿ ಬರೀ ಶ್ರೀನಿವಾಸನ ಸ್ವಾಮಿ ಒಂದೇ ಒಂದು ದೇವರ ವಿಗ್ರಹ ಇರುತ್ತೆ. ಅದು ಬಿಟ್ಟರೆ ಲಕ್ಷ್ಮೀದೇವಿ ವಿಗ್ರಹ ಇಲ್ಲ. ಸೊ ನೆಕ್ಸ್ಟ್ ಲಕ್ಷ್ಮೀದೇವಿ ಎಲ್ಲಿಗೆ ಹೋದ್ಲು ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.